ಆಯುರ್ವೇದದ ಪ್ರಕಾರ ಆರೋಗ್ಯಕರ ಕೂದಲು ಬೇಕು ಅಂತಂದರೆ ನಮಗೆ ಆಂತರಿಕ ಆರೋಗ್ಯ ಅಂದರೆ ಸಿಸ್ಟಮಿಕ್ ಹೆಲ್ತು ಇಂಪಾರ್ಟೆಂಟ್ ಪ್ಲಸ್ ಎಕ್ಸ್ಟರ್ನಲ್ ಹೆಲ್ತು ಅಂದರೆ ಎಕ್ಸ್ಟರ್ನಲ್ ನಮ್ಮ ಕೂದಲು ಇಂಪಾರ್ಟೆಂಟ್ ಆಗುತ್ತೆ. ಇವೆರಡೂ ಮಾಡಿದ್ರೆ ಮಾತ್ರ ನಮ್ಮ ಕೂದಲು ಆರೋಗ್ಯವಾಗಿ ಬರುತ್ತೆ. ಲೈಕ್ ಹೆಂಗೆ ಅಂದರೆ ನಾವು ಯಾವುದೋ ಡಿಸೀಸಿಂದ ಬಳಲ್ತಾ ಇದ್ದೀವಿ, ನಮ್ಮ ಸಿಸ್ಟಮ್ ಸರಿ ಇಲ್ಲ ಅಂತಂದರೆ ನ್ಯೂಟ್ರಿಷನ್ ಸಫಿಷಿಯೆಂಟ್ ಇರೋದಿಲ್ಲ ಮತ್ತು ಬೆಳವಣಿಗೆ ಸರಿಯಾಗೋದಿಲ್ಲ ಈ ರೀತಿ. ಓಕೆ, ಅದರಾಗಿ ಒಂದೊಂದಾಗಿ ನಾವು ನೋಡೋಣ. ಆಯುರ್ವೇದ ಪ್ರಕಾರ ಫಸ್ಟೇ ಹೇಳೋದೇ ಡಯಟ್ ಅಥವಾ ಆಹಾರ ಪದ್ಧತಿ. ಬ್ಯಾಲೆನ್ಸ್ಡ್ ಡಯಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರೋಟೀನ್ ಯುಕ್ತ ಆಹಾರ, ಬಯೋಟಿನ್ ಅನ್ನೋದು ನಮ್ಮ ಕೆರಟಿನ್ ಬಯೋಟಿನ್ ಎಲ್ಲ ನಮ್ಮ ಕೂದಲು ಬೆಳವಣಿಗೆಗೆ ತುಂಬ ಬೇಕಾಗಿರುವಂಥದ್ದು ಪ್ರೋಟೀನ್. ಸೊ ಪ್ರೋಟೀನ್ ಯುಕ್ತ ಆಹಾರ ನಮ್ಮ ಬೇಳೆ ಕಾಳುಗಳಾಗಿರ್ಬೋದು, ಧಾನ್ಯಗಳಾಗಿರ್ಬೋದು, ಇದನ್ನು ನಾವು ಆಹಾರದಲ್ಲಿ ಇನ್ಕ್ಲೂಡ್ ಮಾಡಿಕೊಳ್ಳೇಬೇಕು. ಆಮೇಲೆ ತುಪ್ಪ, ಆಯಿಲಿ ಫುಡ್ ಅಂದರೆ ಒಳ್ಳೆಯ ಆಹಾರ, ಒಳ್ಳೆಯ ಎಣ್ಣೆಗಳನ್ನು ನಾವು ಉಪಯೋಗಿಸ್ಕೋಬೇಕಾಗತ್ತೆ. ಮತ್ತು ಇದ್ರ ಜೊತೆಗೆ ಫ್ರೆಶ್ ಫ್ರೂಟ್ಸ್, ಫ್ರೆಶ್ ವೆಜಿಟೇಬಲ್ಸನ್ನು ನಾವು ಯಾವಾಗಲೂ ಮರೀಲೇಬಾರದು. ಓಕೆ, ಇದನ್ನು ನೀರು, ಈ 5 ಪಾಯಿಂಟ್ಗಳನ್ನು ನಾವು ಯಾವಾಗಲೂ ನೆನ್ಪಿಟ್ಕೋಬೇಕು ನಮ್ಮ ಸ್ಕಿನ್ ಆ್ಯಂಡ್ ಹೇರ್ ಹೆಲ್ತ್ಗೆ. ನೆಕ್ಸ್ಟು ಹೆಡ್ ಮಸಾಜ್. ಎಷ್ಟೋ ಜನ ನನ್ನ ಹತ್ರ ಪೇಷಂಟ್ ಬರ್ತಾರೆ, ಎಣ್ಣೆ ಯಾವ್ದು ಹಾಕ್ತೀರಾ ಅಂತ ಕೇಳಿದ್ರೆ ನಾವು ಎಣ್ಣೆನೇ ಹಾಕಲ್ಲ ಡಾಕ್ಟ್ರೆ. ಇದು ಹೇಗೆ, ನೀವು ಊಟ ಮಾಡ್ತೀರಾ, ನಾವು ಊಟನೇ ಮಾಡಲ್ಲ ಡಾಕ್ಟ್ರೆ ಅನ್ನಂಗಾಗುತ್ತೆ. ನೀವು ಊಟನೇ ಮಾಡದೇ ಇದ್ದರೆ ನೀವು ಹೆಂಗಿರ್ತೀರಾ ಹಾಗೆ ನಿಮ್ಮ ಕೂದಲು ಇರುತ್ತೆ. ಓಕೆ, ಸೊ ಇದನ್ನು ಅರ್ಥ ಮಾಡ್ಕೋಬೇಕು. ನಾವು ನಮ್ಮ ಹೇರಿಗೆ ಊಟ ಕೊಡಲಿಲ್ಲ ಅಂದರೆ ಹೇಗೆ ಉಳಿಯುತ್ತೆ. ಅದೇ ರೀತಿ ಹೆಡ್ ಮಸಾಜ್ ಆಯುರ್ವೇದದಲ್ಲಿ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ನಮ್ಮ ಕೊಕೊನಟ್ ಆಯಿಲ್ ಬೇಸ್ ಆಗಿರಬಹುದು ಅಥವಾ ಕ್ಯಾಸ್ಟ್ರೋ ಆಯಿಲ್ ಬೇಸ್ ಆಗಿರ್ಬೋದು, ಸೀಸೆಮೆ ಆಯಿಲ್ ಬೇಸ್ ಆಗಿರ್ಬೋದು, ಈ ಎಲ್ಲನೂ ಯಾವುದೋ ಎಣ್ಣೆಗಳನ್ನು ತೊಗೊಂಡು, ಎಕ್ಸಾಂಪಲ್ ಭೃಂಗಾಮಲಕ ಆಯಿಲು, ಭೃಂಗರಾಜ ಆಯಿಲು, ಕೇಶರಾಜ ಆಯಿಲು, ಈ ಥರ ನಮ್ಮ ಆಯುರ್ವೇದದಲ್ಲಿ ಮೆನ್ಷನ್ ಮಾಡಿರೋಂಥ ಯಾವುದೋ ಎಣ್ಣೆ ತೊಗೊಂಡು ವಾರ್ಮ್ ಮಾಡಬೇಕು. ಯಾವತ್ತೂ ವಾರ್ಮ್ ಮಾಡದೆ ಎಣ್ಣೆ ಹಾಕಬೇಡಿ. ನೀವು ಅಡುಗೆ ಎಣ್ಣೆ ಬಿಸಿ ಮಾಡದೆ ಊಟ ಮಾಡ್ತೀರಾ? ಇಲ್ಲ ತಾನೇ. ಅದೇ ರೀತಿ ವಾರ್ಮ್ ಮಾಡಿ ಹಾಕಿದ್ರೆ ಎಬ್ಸಾರ್ಪ್ಷನ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ತಣ್ಣಗಿದ್ದರೆ 70% ಹೊರಗಡೆ ಹೋಗುತ್ತೆ, 30% ಒಳಗಡೆ ಹೋಗುತ್ತೆ. ಬಿಸಿ ಮಾಡಿದ್ರೆ 70% ಒಳಗಡೆ ಹೋಗುತ್ತೆ, 30% ಹೊರಗಡೆ ಇರುತ್ತೆ. ಅರ್ಥ ಮಾಡ್ಕೋಬೇಕು. ಓಕೆ, ಯಾವಾಗ ಹಾಕಿದ್ರೂ ವಾರ್ಮ್ ಮಾಡಿ ತಲೆಗೆ ಹಾಕಬೇಕು. ನೆಕ್ಸ್ಟು ಒಂದು ಮನೆಯದ್ದು ಹೇಳ್ತೀನಿ, ಅಥವಾ ಎಣ್ಣೆ ಹಚ್ಚಿದಾಗ ಹೇಗೆ ಹಚ್ಚಬೇಕು ಅಂತಂದರೆ, ಈ ಕಾಟನ್ ಬಡ್ ತೊಗೊಂಡು ಎಣ್ಣೆಯಲ್ಲಿ ಅದ್ಬಿಟ್ಟು ನಾವು ಪಾರ್ಟಿಷನ್ ಮಾಡಿಕೊಂಡು ರೂಟ್ಸಿಗೆಲ್ಲ ಹಚ್ಚಿಬಿಟ್ಟು ನೆಕ್ಸ್ಟ್ ಈ 10 ಫಿಂಗರಿಂದ ಚೆನ್ನಾಗಿ 10 ನಿಮಿಷ ಮಸಾಜ್ ಮಾಡಬೇಕು. ಇದರಿಂದ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ನಮ್ಮ ಹೇರ್ ರೂಟು ಸ್ಟ್ರಾಂಗ್ ಆಗುತ್ತೆ, ಅಲ್ಲಿ ಏನು ಎಕ್ಸ್ಟ್ರಾ ನರಿಷ್ಮೆಂಟ್ ಬೇಕಾಗುತ್ತೆ ಅದು ಸಿಗುತ್ತೆ. ಓಕೆ, ಇದ್ರ ಜೊತೆ ಕ್ಲೆನ್ಸಿಂಗ್ ಏಜೆಂಟು, ಈ ಔಷಧಿಯುಕ್ತ ಎಣ್ಣೆ ಇರೋದ್ರಿಂದ ಕೂಡ ಏನಾದರೂ ಇನ್ಫೆಕ್ಷನ್ ಇದ್ದರೆ, ಡ್ಯಾಂಡ್ರಫ್ ಇದ್ದರೆ, ಅದೆಲ್ಲನೂ ಕೂಡ ಡ್ರೈನೆಸ್ ಇದ್ದರೆ ಸಮತೋಲನ ಮಾಡುತ್ತೆ. ಒಂದು ಹೇಳ್ತೀನಿ, ಎಣ್ಣೆ ಕೋಲ್ಡ್ ಪ್ರೆಸ್ಡ್ ಕೊಕೊನಟ್ ಆಯಿಲು 1 ಪಾರ್ಟ್, ಕ್ಯಾಸ್ಟ್ರೋ ಆಯಿಲ್ 1/2 ಪಾರ್ಟ್, ಮತ್ತು ನಿಮಗೆ ಸಿಸಮೆ ಆಯಿಲ್ ತೊಗೊಂಡ್ರೆ ಅದು ಕೂಡ 1/2 ಪಾರ್ಟ್ ತೊಗೋಬೋದು. ಬೇಡ ಅಂದರೆ ಇವೆರಡೇ ಎಣ್ಣೆನೂ ತೊಗೋಬೋದು. ಇದ್ರ ಜೊತೆಗೆ ಬ್ರಾಹ್ಮಿ, ಭೃಂಗರಾಜ, ಹೆನ್ನ ಮತ್ತು ಹಿಬಿಸ್ಕಸ್, ಮೇಥಿ 5 ಮನೆಯಲ್ಲೇ ಸಿಗುವಂಥದ್ದು. ಯಾವುದು ವೆಟ್ ಆದರೂ ತೊಗೊಳ್ಳಿ, ಹಿಬಿಸ್ಕಸ್ ಹೂವು ಎಲೆ ಎರಡೂ ತೊಗೋಬೋದು, ಡ್ರೈ ಆದರೂ ತೊಗೋಬೋದು. ಇದನ್ನು ಈಕ್ವಲ್ ಪ್ರಮಾಣ ಹಾಕ್ಕೊಂಡು ನಾವು ಎಣ್ಣೆಯಲ್ಲಿ ಹಾಕಿ ಬಾಯ್ಲಿಂಗ್ 5 ಮಿನಿಟ್ಸ್ ಸಾಕು. ಕೆಲವೊಬ್ಬರು ಬಾಯ್ಲ್ ಮಾಡ್ತಾನೆ ಇರ್ತಾರೆ, ಅದದ್ದು ಖರತೆ ಬಂದುಬಿಡುತ್ತೆ ಎಣ್ಣೆಯಲ್ಲಿ. ಅಂದರೆ ಈ ಉಪಯೋಗಿಸೋಕ್ಕೆ ಅಷ್ಟೊಂದು ಎಬ್ಸಾರ್ಪ್ಷನ್ ಕಮ್ಮಿ ಆಗಿಬಿಡುತ್ತೆ. ಅಷ್ಟೊಂದು ಬಾಯ್ಲ್ ಮಾಡೋ ಅವಶ್ಯಕತೆ ಇಲ್ಲ. 5 ಮಿನಿಟ್ಸ್ ಬಾಯ್ಲ್ ಮಾಡಿ ಆಫ್ ಮಾಡಿಬಿಟ್ಟು ತಣ್ಣಗಾಗೋವರೆಗೂ ಇತ್ತು, ಆಮೇಲೆ ಫಿಲ್ಟರ್ ಮಾಡಿ ನೀವು ಡಬ್ಬದಲ್ಲಿ ಹಾಕ್ಕೊಂಡು ಯೂಸ್ ಮಾಡ್ಕೋಬಹುದು. ಓಕೆ, ಇದೊಂದು ಸರಳವಾದ ಒಳ್ಳೆ ಆಯಿಲ್ ಅಂತ ಹೇಳಬಹುದು. ಓಕೆ, ಮೆಥಡ್ ಆಫ್ ಪ್ರಿಪ್ರೇಷನ್ ಆಫ್ ಆಯಿಲ್ ಈಸ್ ವೆರಿ ಇಂಪಾರ್ಟೆಂಟ್ ಆಯುರ್ವೇದ ಪ್ರಕಾರ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಹೇರ್ ಮಾಸ್ಕ್. ಎಷ್ಟೋ ಜನ ನಾವು ಹೇರ್ ಮಾಸ್ಕ್ ಉಪಯೋಗಿಸೋದಿಲ್ಲ. ಇದು ಬೇಕಾಗುತ್ತೆ. ಯಾಕೆ ಬೇಕಾಗುತ್ತೆ ಅಂತಂದರೆ ಕೂದಲಿನ ಹೊಳಪು ಇಂಪ್ರೂವ್ ಮಾಡೋಕ್ಕೆ, ಈ ಮೇಲಿನ ಕೂದಲು ಅಂತಾರಲ್ಲ ಶಾಫ್ಟು, ಇದು ರೂಟು, ಇದು ಶಾಫ್ಟು, ಇದನ್ನು ಹೆಲ್ದಿ ಮಾಡಲಿಕ್ಕೆ ಬೇಕಾಗುತ್ತೆ. ಮತ್ತು ಈ ಡ್ಯಾಂಡ್ರಫ್ ಆಯಿತು, ಫಂಗಲ್ ಇನ್ಫೆಕ್ಷನ್ ಆಯಿತು, ಮತ್ತು ಸಣ್ಣ ಸಣ್ಣ ಡ್ರೈನೆಸ್ಸು, ಸಣ್ಣ ಗುಳ್ಳೆ ಇದೆಲ್ಲ ಇದ್ದರೂ ಕೂಡ ಇದನ್ನು ನಾವು ಹೋಗಲಾಡಿಸ್ಬೋದು. ಮತ್ತು ನಂಗೆ ಹೇರ್ ಬೇಕಪ್ಪ, ಇನ್ನೂ ಚೆನ್ನಾಗಿರಬೇಕು, ನಂಗೆ 40 ವರ್ಷ 50 ವರ್ಷ ಆದರೂ ನನ್ನ ಕೂದಲು ಕಪ್ಪಗೆ ಇನ್ನೊಂದು ಗ್ರೇನೆಸ್ಸು ಕಡಿಮೆ ಮಾಡುತ್ತೆ, ಪ್ರೀಮೇಚೂರ್ ಗ್ರೇಯಿಂಗು ಕೂಡ ಈ ಹೇರ್ ಪ್ಯಾಕ್ ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ನಾವು ಮುಂದುವರಿಸ್ಬೋದು. ಓಕೆ, ಏನೇನು ಯೂಸ್ ಮಾಡ್ಬೋದು ಅಂತಂದರೆ, ಈ ಪೌಡರ್ಸ್ಗಳು ಸಾಮಾನ್ಯವಾಗಿ
ಬ್ರಾಹ್ಮಿ ಮೇದ್ಯ ಕೂಡ ಹೌದು, ಕೇಶ ಕೂಡ ಹೌದು. ಭೃಂಗರಾಜ ಅಗೇನ್ ಗಿವ್ಸ್ ಅ ಕಲರ್ ಟು ಯುವರ್ ಹೇರ್ಸ್. ಮೇಥಿ ಗಿವ್ಸ್ ಸ್ಟ್ರೆಂಗ್ತ್. ಮತ್ತು ನಮ್ದು ತ್ರಿಫಲ ಈಸ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಫಂಗಲ್ ಕೂಡ ಲಿಟಲ್ ಬಿಟ್ ಅನ್ಬೋದು. ಸೊ ಇವನ್ನೆಲ್ಲನೂ ಸಮ ಪ್ರಮಾಣದಲ್ಲಿ ತೊಗೊಂಡು ಮಿಕ್ಸ್ ಮಾಡಿ ಇಟ್ಕೋಬೋದು. ಇಟ್ಸ್ ಅ ಬೇಸಿಕ್. ಇದ್ರ ಜೊತೆಗೆ ಬೇಸಾಗಿ ಏನು ಯೂಸ್ ಮಾಡ್ಬೋದು, ಕೊಕೊನಟ್ ಮಿಲ್ಕ್ ವೆರಿ ವೆರಿ ಇಂಪಾರ್ಟೆಂಟ್. ಕೊಕೊನಟ್ ಮಿಲ್ಕ್ ಹೆಂಗೆ ತೆಗಿಯೋದು ಅಂತ ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತೇ ಇರುತ್ತೆ, ಅದೇನು ಬಾಯ್ಲ್ ಮಾಡೋಂಗಿಲ್ಲ. ಅದೇ ಕೊಕೊನಟ್ ಮಿಲ್ಕ್ ಡೈರೆಕ್ಟ್ ಆ ಪುಡಿಗಳ ಜೊತೆ ಮಿಕ್ಸ್ ಮಾಡಿ ಆ ಪೇಸ್ಟ್ಗಳನ್ನು ನಾವು ಬುಡಕ್ಕೆ ಹಾಗೂ ನಮ್ಮ ಕೂದಲಿಗೂ ಎರಡಕ್ಕೂ ಹಾಕಬೇಕು. ಎಗ್ ಯೂಸ್ ಮಾಡ್ಬೋದು, ಕರ್ಡ್ ಯೂಸ್ ಮಾಡ್ಬೋದು, ಆನಿಯನ್ ಪೇಸ್ಟ್ ಯೂಸ್ ಮಾಡ್ಬೋದು, ನೀರು ಯೂಸ್ ಮಾಡ್ಬೋದು, ಏನೂ ಬೇಡ ಅಂದರೆ. ಓಕೆ, ಆದರೆ ಇವೆಲ್ಲನೂ ಮಾಡಿದ್ರೆ ಸ್ವಲ್ಪ ಆ್ಯಡೆಡ್ ಬೆನಿಫಿಟ್ ಬರುತ್ತೆ ಬೇಸಾಗಿ ಯೂಸ್ ಮಾಡಿದ್ರೆ. ಇದಕ್ಕಿಂತ ಜಾಸ್ತಿ ಬೇಕಾಗಲ್ಲ ಅನಿಸುತ್ತೆ. ಇದನ್ನು ವಾರಕ್ಕೆ ಒಂದು ಸರಿ ಎಣ್ಣೆ ಮೇಲೆ ಕೂಡ ಹಚ್ಬೋದು, ಎಣ್ಣೆ ಹಾಕ್ದೇ ಹಚ್ಬೋದು. ಬೆಟರ್ ಎಣ್ಣೆ ಹಾಕಿ ಆಮೇಲೆ ಹೇರ್ ಪ್ಯಾಕ್ ಹಾಕಿದ್ರೆ ಒಳ್ಳೆಯದು. ಇದು ಹೇರ್ ಪ್ಯಾಕ್ ಹಾಕೋದು ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ಪೋಸ್ಟ್ ಕೇರ್ ಗೊತ್ತಿರೋದಿಲ್ಲ. ಅದರಿಂದ ಕೂಡ ಹೇರ್ ಫಾಲ್ ಆಗುತ್ತೆ. ನಾನೆಲ್ಲ ಹಚ್ತಾ ಇದ್ದೀನಪ್ಪ ಆದರೂ ನನ್ನ ಹೇರ್ ಫಾಲ್ ಆಗುತ್ತೆ. ಏನು ಮಿಸ್ ಮಾಡ್ತಿದ್ದೀರಾ ಅಂದರೆ ಹೇರ್ ಪ್ಯಾಕ್ ಹಾಕ್ತೀರಾ, ಕಟ್ತೀರಾ, ಹಾಗೆ ಬಿಟ್ಬಿಡ್ತೀರಾ. ಅದು ತಪ್ಪು. ಯು ಹ್ಯಾವ್ ಟು ಕವರ್ ಇಟ್. ನೀವು ಶವರ್ ಕ್ಯಾಪ್ ಹಾಕ್ಕೊಳ್ಳಿ ಅಥವಾ ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು 40 ನಿಮಿಷದಿಂದ 1 ಅವರ್ ಕೂಡ ನೀವು ಹಾಕ್ಕೊಂಡು ಇಟ್ಕೋಬಹುದು. ಆದಷ್ಟು ಅದು ತೇವವಾಗಿರಬೇಕು. ಇಲ್ಲ ಅಂದರೆ ಡ್ರೈ ಆಗಿಬಿಟ್ಟು ಫುಲ್ಲು ಫ್ಲೇಕಿ ಆಗಿ ಜಸ್ಟ್ ಆ ರಬ್ ಮಾಡೋ ಫ್ರಿಕ್ಷನಿಂದನೇ ನಿಮ್ಮ ಕೂದಲು ಆಚೆ ಬಂದುಬಿಡುತ್ತೆ. ಇದನ್ನು ಮಾಡೋಕ್ಕೆ ಹೋಗಬೇಡಿ. ಓಕೆ, ಯಾವುದೇ ಹರ್ಬಲ್ ಪೌಡರ್ಸು, ಈ ಸಾಮಾನ್ಯವಾಗಿ ಮೆಹಂದಿನೇ ನೋಡಿ, ಎಷ್ಟು ನಾವು ಒದ್ದೆ ಇರುತ್ತೆ ಅಷ್ಟು ಕಲರ್ ಬರುತ್ತೆ. ಅದೇ ರೀತಿ ಹರ್ಬಲ್ ಪೌಡರ್ಸು ವರ್ಕ್ ಮಾಡುತ್ತೆ. ನೀವು ಎಷ್ಟು ಒದ್ದೆ ಇರುತ್ತೆ ಅಷ್ಟು ನಿಮಗೆ ಅದರದ್ದು ಬೆನಿಫಿಟ್ ಸಿಗುತ್ತೆ. ಆಯುರ್ವೇದದ ಪ್ರಕಾರ ಹೇರ್ ಗ್ರೋತ್ ಆಗಬೇಕು ಅಥವಾ ನನ್ನ ಹೇರೆಲ್ಲ ಚೆನ್ನಾಗಿದೆ, ಇನ್ನು ಮುಂದೆನೂ ನಾನು ಕಾಪಾಡ್ಕೋಬೇಕು, ನನಗೆ ಏಜ್ ಆದಂಗೆ ಕಮ್ಮಿ ಆಗಬಾರ್ದು ಅಂದರೆ ತಕ್ರದಾರ ಅಂತ ಒಂದು ಟ್ರೀಟ್ಮೆಂಟ್ ಬರುತ್ತೆ. ಇಟ್ ಈಸ್ ಅ ಶಿರೋಧಾರದ ಒಂದು ಪಾರ್ಟು. ಅದರಲ್ಲಿ ಮೆಡಿಕೇಟೆಡ್ ಲಿಕ್ವಿಡ್ ನಾವು ಯೂಸ್ ಮಾಡ್ತೀವಿ. ಒಂದು 6 to 12 hours ಬೇಕಾಗುತ್ತೆ ಅದಕ್ಕೆ. ಅದರಿಂದ ಹೇರ್ ಗ್ರೋತ್ ಆಗುತ್ತೆ, ಪ್ಲಸ್ ಹೆಲ್ದಿ ಹೇರ್ ಏನಿದೆ ಅಲ್ಲ ಅದನ್ನು ರಿಟೇನ್ ಆಗುತ್ತೆ. ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ದ ಡ್ಯಾಂಡ್ರಫ್ ಅಂತ ಹೇಳಬೇಕು. ಡ್ಯಾಂಡ್ರಫ್ ಇದೆ ಅಂತಂದರೆ ತಕ್ರದಾರ ಎವ್ರಿ ಆಯುರ್ವೇದಿಕ್ ಡಾಕ್ಟರ್ ನಿಮಗೆ ಇದೆ ಸಜೆಸ್ಟ್ ಮಾಡೋದು. ಓಕೆ, ನೆಕ್ಸ್ಟು ವಿಟಮಿನ್ಸ್, ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಇರೋದ್ರಿಂದನೂ ಕೂಡ ಹೇರ್ ಫಾಲ್ ಆಗುತ್ತೆ. ಅದನ್ನು ನಾವು ತುಂಬ ಇಂಪಾರ್ಟೆಂಟ್ ಒಂದು ವಿಷಯ. ವಿಟಮಿನ್ D3, ವಿಟಮಿನ್ B12 ಮತ್ತು ಐರನ್ ಸಪ್ಲಿಮೆಂಟ್ಸು ನಾವು ಚೆಕ್ ಮಾಡಿಕೊಂಡು ಇದು ಕರೆಕ್ಷನ್ ಮಾಡ್ಕೋಬೇಕಾಗತ್ತೆ. ಅದು ಕಮ್ಮಿ ಇದ್ದರೆ ನಾವು ಕರೆಕ್ಟಾಗಿ ತೊಗೊಂಡ್ರೆ ಹೇರ್ ಫಾಲ್ ಕಮ್ಮಿ ಆಗುತ್ತೆ, ಪ್ಲಸ್ ಹೇರ್ ಗ್ರೋತು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಓಕೆ, ಅವಾಯ್ಡ್ ಹಾರ್ಶ್ ಕೆಮಿಕಲ್ಸು. ಓಕೆ, ಸೋಪ್ ಹಾಕೋದಾಗಲಿ, ವಾಷಿಂಗ್ ಸೋಪ್ ಹಾಕೋದಾಗಲಿ ತಲೆ ತೊಳ್ಕೊಳ್ಳೋಕೆ ಯೂಸ್ ಮಾಡಬಾರ್ದು. ಅದ್ರ ಬದಲಾಗಿ ಎನಿ ಕಸ್ಟಮೈಸ್ಡ್ ಆಯುರ್ವೇದಿಕ್ ಶಾಂಪು ಯೂಸ್ ಮಾಡ್ಬೋದು, ಅಥವಾ ಈ ತ್ರಿಫಲ ಮತ್ತು ಶಿಕಾಕಾಯಿ, ರೀಟಾ ಇದನ್ನೆಲ್ಲ ತೊಗೊಂಡು ನೀವು ಮನೆಯಲ್ಲೇ ಮೈಲ್ಡ್ ಶಾಂಪು ಯೂಸ್ ಮಾಡ್ಕೋಬೋದು. ನಿಮ್ಮ ಕೂದಲು ರಫ್ ಇದೆ, ಫ್ರಿಝಿ ಆಗಿದೆ, ರಫ್ ಆಗಿದೆ, ಕೋಮ್ ಮಾಡಲಿಕ್ಕಾಗಲ್ಲ, ಸ್ಪೆಷಲಿ ಕರ್ಲಿ ಹೇರ್ಸ್ ಇರೋರಿಗೆ ಕಂಡೀಷ್ನರ್ ಅನ್ನೋದು ಯೂಸ್ ಮಾಡಲೇಬೇಕು. ಕಂಡೀಷ್ನರ್ ಯೂಸ್ ಮಾಡೋದು ಗೊತ್ತಿದ್ದರೆ ಬರೀ ಕೆಳಗಡೆ ಕೂದಲಿಗೆ ಮಾತ್ರ ಮಾಡಬೇಕು, ನೆತ್ತಿಗೆ ಹಚ್ಚೋ ಅವಶ್ಯಕತೆ ಇಲ್ಲ. ಓಕೆ, ಇದು ಬಿಟ್ಟು ಆಯುರ್ವೇದದಲ್ಲಿ ಕೆಲವೊಂದು ಸುಮಾರು ಹರ್ಬಲ್ ಸಪ್ಲಿಮೆಂಟ್ಸ್ ಇದೆ. ಬ್ರಾಹ್ಮಿ ಚೂರ್ಣ, ಬ್ರಾಹ್ಮಿ ಕ್ಯಾಪ್ಸೂಲು, ಅಶ್ವಗಂಧ ಚೂರ್ಣ, ತ್ರಿಫಲ ಚೂರ್ಣ, ಇದನ್ನೆಲ್ಲನೂ ನಾವು ತಗೊಂಡು ಕೂಡ ಸಣ್ಣ ಸಣ್ಣ ದೋಷಗಳನ್ನು ನಾವು ತಡೆಗಟ್ಟಬಹುದು. ಅದ್ರ ಜೊತೆಗೆ ನಮ್ಮ ಹೇರ್ ಕೇರ್ನ ಸಪ್ಲಿಮೆಂಟ್ಸು ಇಂಪ್ರೂವ್ ಮಾಡ್ಕೋಬೋದು. ಇದೆಲ್ಲ ಆದಮೇಲೆ ಏನು ಮಾಡಬಾರ್ದು ಅಂತ 1-2 ಪಾಯಿಂಟ್ಸ್ ಹೇಳ್ಬಿಡ್ತೀನಿ. ಡೈಲಿ ಹೆಡ್ ಬಾತ್ ಮಾಡಬಾರ್ದು. ಡೈಲಿ ಹೆಡ್ ಬಾತ್ ಮಾಡೋದ್ರಿಂದ ನಮ್ಮ ನ್ಯಾಚುರಲ್ ಮಾಯ್ಶ್ಚರ್ ಹೇರ್ ರೂಟ್ ಒಳಗಡೆ ಏನಿರುತ್ತಲ್ಲ ಅದು ಫುಲ್ಲು ಕಿತ್ತೋಗ್ಬಿಡುತ್ತೆ. ಎಷ್ಟೋ ಜನ ಈ ಗಂಡು ಮಕ್ಕಳು ಡೈಲಿ ಹೆಡ್ ಬಾತ್ ಮಾಡ್ತಾರೆ. ಇಲ್ಲ ಡಾಕ್ಟ್ರೆ, ನಾನು ಶಾಂಪೂ ಹಾಕಲ್ಲ, ನಾನು ಎಣ್ಣೆನೂ ಹಾಕಲ್ಲ, ಬರೀ ಇದು ಮಾಡ್ತೀನಿ, ಇಲ್ಲಾಂದರೆ ಚೆನ್ನಾಗಿ ಅನಿಸಲ್ಲ. ಇಟ್ ಈಸ್ ಒನ್ ಆಫ್ ದ ಬ್ಯಾಡ್ ಹ್ಯಾಬಿಟ್ ಅಲ್ಲ, ನಾಟ್ ಗುಡ್ ಹ್ಯಾಬಿಟ್ ಅಂತ ಹೇಳ್ಬಹುದು. ಕ್ರಮೇಣವಾಗಿ ಅದಕ್ಕೆ ಅವ್ರ ಹೇರ್ ಥಿನ್ನಾಗುತ್ತೆ, ಅಥವಾ ಈ ರೀತಿ ಮೇಲ್ ಪ್ಯಾಟರ್ನ್ ಥರ ಬಾಲ್ನೆಸ್ ಥರ ಕೂಡ ಆಗುತ್ತೆ. ಅದನ್ನು ಕ್ರಮೇಣವಾಗಿ ಚೇಂಜ್ ಮಾಡ್ಕೋಬೇಕು. ನೆಕ್ಸ್ಟು ತುಂಬ ಅತಿಯಾಗಿ ಹಾಟ್ ವಾಟರ್ ಯೂಸ್ ಮಾಡೋದು, ಅದನ್ನು ಒಳ್ಳೆಯದಲ್ಲ. ನೆಕ್ಸ್ಟು ಎಣ್ಣೆ ಹಚ್ಚದೇ ಇರೋದು. ಅಟ್ಲೀಸ್ಟ್ ಎಷ್ಟೇ ಬ್ಯುಸಿ ಇದ್ದರೂ ವಾರಕ್ಕೆ 1 ಸಾರಿ ಆದರೂ ಚೆನ್ನಾಗಿ ಎಣ್ಣೆ ಹಚ್ಚಿ ಶಾಂಪು ಮಾಡಿ. ಇನ್ನೂ ನಾನು ಹೇಳಬೇಕು ಅಂದರೆ ನನ್ನ ಪೇಷಂಟ್ಸಿಗೆ ಎಣ್ಣೆ ಹಚ್ಚಲಿಲ್ಲ ಅಂದರೆ ಶಾಂಪು ಹಾಕಬೇಡಿ, ತಲೆ ತೊಳಿಬೇಡಿ ಅಂತ ಅಷ್ಟು ಸ್ಟ್ರಿಕ್ಟಾಗಿ ಹೇಳ್ತೀನಿ ನಾನು. ಅಟ್ಲೀಸ್ಟ್ 1 hour ಹಾಕ್ಕೊಳ್ಳಿ ಎಣ್ಣೆ, ಆಮೇಲೆ ಶಾಂಪು ಮಾಡ್ಕೊಳ್ಳಿ, ಆಮೇಲೆ ವಾಶ್ ಮಾಡ್ಕೊಳ್ಳಿ, ಈ ರೀತಿ ಮಾಡ್ಕೊಳ್ಳಿ. ಸೊ ಅಟ್ಲೀಸ್ಟ್ ಸ್ವಲ್ಪನಾದರೂ ನ್ಯೂಟ್ರಿಷನ್ ಸಿಗುತ್ತೆ ನಿಮ್ಮ ಕೂದಲಿಗೆ ಅಂತ. ಇದು ಬಿಟ್ಟರೆ ಕೆಮಿಕಲ್ ಟ್ರೀಟ್ಮೆಂಟ್ಸ್ ಆಗಲಿ, ಜೆಲ್ಸ್ ಆಗಲಿ, ಸ್ಟೈಲಿಂಗ್ ಪ್ರಾಡಕ್ಟ್ಸು ಆದಷ್ಟು ಹಚ್ಕೊಳ್ಳಿಕ್ಕೆ ಹೋಗಬಾರ್ದು. ಅದೆಲ್ಲ ಒಳ್ಳೇದು ಅಲ್ಲ.
ನೆಕ್ಸ್ಟು ಹೇರ್ ಸೈಕಲ್ ನಾರ್ಮಲ್ ಆಗಿರೋದು ನಾನು ಇದರಲ್ಲಿ ಮುಂಚೆ ಹೇಳಿರೋ ಪ್ರಕಾರ 90ರಿಂದ 100 ದಿನಗಳ ಸೈಕಲ್. ನಾನು ಇವತ್ತು ಮಾಡಿದೆ ಡಾಕ್ಟರ್ ನೀವು ಹೇಳಿರೋ ಎಣ್ಣೆ ಹಚ್ಚಿದೆ ಪ್ಯಾಕ್ ಹಚ್ಚಿದೆ 1 ತಿಂಗಳಲ್ಲೇ ರಿಸಲ್ಟ್ ಬರೋದಿಲ್ಲ. ಓಕೆ, ಸೊ ಅದಕ್ಕೆ ಮಿನಿಮಮ್ 3 to 4 ಮಂತ್ಸ್ ಬೇಕು. ನಿಮ್ಮ ನ್ಯೂಟ್ರಿಷನ್ ವ್ಯಾಲ್ಯೂ ಚೆಕ್ ಮಾಡಬೇಕು, ಎಲ್ಲನೂ ಸರಿಯಾಗಿ ಆದಮೇಲೆ ಸುಳಿ ರಿಸಲ್ಟ್ ಬರುತ್ತೆ. ಪೇಷನ್ಸ್ ಇಟ್ಕೊಳ್ಳಿ, ಸರಿಯಾಗಿ ಫಾಲೋ ಮಾಡಿ. ಹೇರ್ ಉದುರೋಗ್ತಿದೆ ಅಂಥೇಳಿ ಟೆನ್ಷನ್ ತೊಗೊಂಡ್ರೆ ಮತ್ತೆ ಹೇರ್ ಉದುರು ಹೋಗುತ್ತೆ. ಓಕೆ, ಇದನ್ನು ಗಮನದಲ್ಲಿಟ್ಕೊಂಡು ಫಾಲೋ ಮಾಡಿ. ಓಕೆ, ನಾನು ಇಷ್ಟು ಹೇಳಿ ನಮ್ಮ ಆಯುರ್ವೇದದ ಪರಿಹಾರ ಫಾರ್ ಕೂದಲಿಗೆ ಇಷ್ಟು ಮುಗಿಸ್ಬಿಟ್ಟು ಮುಂದಿನ ಟಾಪಿಕ್ ಜೊತೆ ಮತ್ತೆ ಬರ್ತೀನಿ. ನಮಸ್ಕಾರ.